ಯಾರೆಲ್ಲ ರಿಲೇಶನ್‌ಶಿಪ್ಪಲ್ಲಿ ಬ್ರೇಕಪ್ ಆಗಿದ್ದೀರಾ, ಸೊ ನೀವು ನೋವಲ್ಲಿ ಒದ್ದಾಡ್ತಿದ್ದೀರಾ, ಈ ವಿಡಿಯೋ ನಿಮಗೋಸ್ಕರ ಇದೆ. ಸೊ ದಯವಿಟ್ಟು ಸ್ಕಿಪ್ ಮಾಡದಿರ ವಿಡಿಯೋ ನೋಡಿ. ಬ್ರೇಕಪ್ ಆಗಿಬಿಟ್ಟು ಯಾರೆಲ್ಲ ಅದರಿಂದ ಆಚೆ ಬರ್ಬೇಕು ಅನ್ಕೊಂಡಿದ್ದೀರಲ್ಲ, ಸೊ ಅವರಿಗೆ ತುಂಬ ವರ್ತೇಬಲ್ ವಿಡಿಯೋ ಅಂತ ಹೇಳ್ಬೋದು. ಸೊ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 50K ಆಗಲಿ ಅಂತ ಹೇಳ್ತಾ, ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಡೈಲಿ ನೀವು ಬ್ಯುಸಿ ಆಗಿರೋ ಒಂದು ಹ್ಯಾಬಿಟ್ನ ಬೆಳೆಸ್ಕೊಳ್ಳಿ. ನೋಡಿ, ಮನುಷ್ಯ ನನಗೆ ಗೊತ್ತಿರೋ ಹಾಗೆ ಆ್ಯಂಡ್ ದೊಡ್ಡವರು ಹೇಳಿದ್ದಾರೆ ಆ್ಯಂಡ್ ಸೈಕಾಲಜಿಯಲ್ಲೂ ಹೇಳ್ತಾರೆ, ಏನಂತ ಹೇಳಿದ್ರೆ, ಒಂದು ಏನು ನಮ್ಮದು ಲೈಕ್ ಮೈಂಡ್ ಇದೆ, ಬ್ರೈನ್ ಇದೆ, ಅದಕ್ಕೆ ಯಾವತ್ತೂ ನಾವು ಕೆಲಸ ಕೊಡ್ತಾ ಇರಬೇಕು. ಅದನ್ನು ಕರೆಕ್ಟಾಗಿ ಬಳಸ್ಕೊಳಕ್ಕೆ ನೋಡ್ಬೇಕು. ಆ್ಯಕ್ಚುಲಿ ಮೈಂಡಿಗೆ ನೀವು ಕರೆಕ್ಟಾಗಿ ಕೆಲಸ ಕೊಟ್ಟರೆ, ನಿಮ್ಮ ಯೋಚನೆ ಪಾಸಿಟಿವ್ನಲ್ಲಿ ಬಿಲ್ಡ್ ಆಗ್ತಾ ಹೋಗ್ಬೇಕು. ಯಾವಾಗ ಮೈಂಡಿಗೆ ಕರೆಕ್ಟಾಗಿ ಪಾಸಿಟಿವ್ ಕೆಲಸ ಕೊಡ್ತಿರೋ ಒಂದು ಉದ್ದೇಶದ ಮೇಲೆ, ಪ್ಯೂರ್ ಉದ್ದೇಶದ ಮೇಲೆ, ಆವಾಗ ಮೈಂಡ್ ಅದ್ರ ಮೇಲೆ ಫೋಕಸ್ ಮಾಡಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಓಕೆ, ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳ್ತಾರೆ. ನಿಮ್ಮ ಯೋಚನೆಗಳೇ ನಿಮ್ಮ ಬದುಕು ಅಂತ ಹೇಳ್ತಾರೆ. ಸೊ ಹಾಗಿದ್ಮೇಲೆ ನಿಮ್ಮ ಯೋಚನೆಗಳು ನಿಮ್ಮ ಬದುಕು ಕಟ್ಟೋದ್ರ ಮೇಲೆ, ಬದುಕಲ್ಲಿ ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ನಿಮಗೆ ಗೊತ್ತಾದ್ಮೇಲೆ, ಒಳ್ಳೇದು ಏನಿದೆ ಆ್ಯಕ್ಚುಲಿ, ಒಳ್ಳೇದ್ರ ಕಡೆ ಸಾಗೋಕೆ ನಾನು ನಿರಂತರ ಪ್ರಯತ್ನ, ನನ್ನ ಬ್ರೈನ್, ನನ್ನ ಥಾಟ್ ಪ್ರೊಸೆಸ್ನ ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಬೇಕು ಅನ್ನೋದು ನಿಮ್ಮದು ಮೆಂಟಾಲಿಟಿ ಇರಬೇಕು. ದಟ್ಸ್ ಕಾಲ್ಡ್ ಏನಂತ ಹೇಳ್ತೀವಿ, ಬ್ಯುಸಿ ಆಗಿರುವಂಥದ್ದು. ಎಕ್ಸಾಂಪಲ್, ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬ ಬ್ಯುಸಿ ಆಗಿಬಿಟ್ಟಿದ್ದು, ತಲೆ ಕೆಡಿಸ್ಕೊಂಡು ಬ್ಯುಸಿ ಆಗಿಬೇಕಾರೆ ಹಿಂದಿನ ದಿನದೇನು ನೆನಪಾಗಲ್ಲ ನಿಮಗೆ. ಅವತ್ತಿನ ವಿಚಾರದ ಬಗ್ಗೆ ಮಾತ್ರ ಫೋಕಸ್ ಆಗುತ್ತೆ ನಿಮ್ಮ ಬ್ರೈನಿಗೆ. ಅದ್ರ ಬಗ್ಗೆ ಯಾರಿಗಾರು ಫೋನ್ ಮಾಡ್ಬೇಕಂದ್ರೂ ಮರ್ತು ಬಿಟ್ಟಿರ್ತೀರಿ. ಯಾಕಂದರೆ ತುಂಬ ಡೀಪಾಗಿ ಇನ್ವಾಲ್ವ್ಮೆಂಟ್ ಆದಾಗ ಕೆಲವೊಂದು ವಿಚಾರಗಳನ್ನು ಮರ್ತು ಬಿಡ್ತೀವಿ ನಾವು. ಅದು ಆ್ಯಕ್ಚುಲಿ ಬ್ರೈನ್ ಬ್ಯುಸಿ ಆದಾಗ, ನಿಮ್ಮ ಯೋಚನೆಗಳು ಬ್ಯುಸಿ ಆದಾಗ, ನೀವು ಬೇರೆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ, ನಿಮ್ಮ ಥಾಟ್ ಪ್ರೊಸೆಸ್ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ, ಅಲ್ಲಿ ಬೇರೆ ಬಗ್ಗೆ ಯೋಚನೆ ಮಾಡೋಕ್ಕೆ ಆಗೋದೇ ಇಲ್ಲ. ಅಲ್ಲಿ ಗ್ಯಾಪೇ ಇರಲ್ಲ. ಬೇರೆ ಯಾರೋ ಖಾಲಿ ಕೂತಾಗ ನಿಮ್ಗೆ ಎಲ್ಲಾನು ಯೋಚನೆಗೆ ಬರೋಕ್ಕೆ ಶುರು ಆಗುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಮಾಡಬೇಕಾಗಿರೋದು ನೀವು. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಳ್ಳೆಯ ಫ್ರೆಂಡ್ ಒಟ್ಟಿಗೆ ಜಾಸ್ತಿ ಸಮಯನ ಕಳೀರಿ. ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವಂಥ, ನಿಮ್ಮ ಎಮೋಷನ್ಸನ್ನು ಅರ್ಥ ಮಾಡ್ಕೊಳ್ಳುವಂಥ, ನಿಮ್ಮ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳುವಂಥ ಆ್ಯಂಡ್ ನಿಮಗೆ ರೆಸ್ಪೆಕ್ಟ್ ಮಾಡುವಂಥ ಬೆಸ್ಟ್ ಫ್ರೆಂಡ್ ಒಟ್ಟಿಗೆ ಜಾಸ್ತಿ ಸಮಯನ ಕಳೀತಾ ಹೋಗಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಯಾರೊಟ್ಟಿಗೆ ಸಮಯ ಕಳಿಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಒಂದು ಗಿಣಿ ಒಂದು ಕತೆ ಕೇಳಿದ್ದೀರಾ ನೀವು? ಗಿಳಿದು ಒಂದು ಗಿಳಿ ರಾಜರ ಆಸ್ಥಾನಕ್ಕೆ ಹೋಯ್ತು, ಇನ್ನೊಂದು ಗಿಳಿ ನೀವು ಸಣ್ಣವ್ರು ಇರ್ಬೇಕಾರೆ ಏನದು ಕಳ್ಳರದ್ದು ಗುಂಪಿಗೆ ಸೇರಿತು ಅಂತ. ಕಳ್ಳರ ಗುಂಪಲ್ಲಿರೋದು ಅದರ ಥರನೇ ಅದು ಬುದ್ಧಿ ಕಲಿತಾ ಬಂತು, ರಾಜರ ಆಸ್ಥಾನಕ್ಕೆ ಹೋಗಿದ್ದು ಒಳ್ಳೆ ಥರ ಬುದ್ಧಿ ಕಲಿತು ಅಂತ ಹೇಳ್ತಾರೆ. ಅಂದರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ನೀವು ಅಷ್ಟೇ ಒಳ್ಳೆ ಜನಗಳೊಟ್ಟಿಗೆ ನೀವು ಕನೆಕ್ಟ್ ಆದಾಗ, ನಿಮ್ಮ ಲೈಫಲ್ಲಿ ನಿಮಗೆ ಮೋಟಿವೇಟ್ ಮಾಡುವಂಥದ್ದು, ಇನ್ಸ್ಪೈರ್ ಮಾಡುವಂಥ, ನಿಮಗೆ ಬುದ್ಧಿ ಹೇಳುವಂಥ, ಪ್ರೀತಿಯಿಂದ ನಡ್ಕೊಳ್ಳುವಂಥ, ಪ್ರೀತಿಯಿಂದ ಮಾತಾಡುವಂಥ ವ್ಯಕ್ತಿಗಳೊಟ್ಟಿಗೆ ಕನೆಕ್ಟ್ ಆಗ್ತಾ ಬನ್ನಿ. ನೀವು ಬ್ರೇಕಪ್ ಆದ ನಂತರ ಹೆಚ್ಚು ಸಮಯ ಕೊಡ್ತಾ ಬನ್ನಿ. ಅವಾಗ ಆಟೋಮೆಟಿಕ್ಲಿ ನಿಮ್ಮ ಬ್ರೈನಲ್ಲಿ ಎಂಟಿ ಮೈಂಡ್ ಆಗಲ್ಲ. ಸೊ ಫುಲ್ಲಿ ಮೈಂಡೆಡ್ ಆದಾಗ ನೀವು ಇವರೊಟ್ಟಿಗೆ ಕನೆಕ್ಟ್ ಆಗ್ತಿದ್ದಂಗೆ ದಿನ ಕಲಿತಾ ಹೋಗುತ್ತೆ, ಅದು ರೂಢಿ ಆಗ್ತಾ ಬರುತ್ತೆ. ಇದನ್ನ ಫಾಲೋ ಮಾಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹೊಸ ಸ್ಕಿಲ್ಗಳನ್ನು ನೀವು ಡೆವಲಪ್ ಮಾಡ್ತಾ ಬನ್ನಿ, ಕಲಿತಾ ಬನ್ನಿ. ಡೆವಲಪ್ಮೆಂಟ್ ಮೀನ್ಸ್ ಕಲಿತಾ ಬರಬೇಕು. ಎಷ್ಟು ಸ್ಕಿಲ್ಗಳನ್ನು ಕಲಿತೀರಿ ಲೈಫಲ್ಲೂ ಅಷ್ಟು ಗ್ರೋತ್ ಆಗುತ್ತೆ. ಲೈಫ್ ಗ್ರೋತ್ ಆಗಬೇಕು, ನೀವು ಚೆನ್ನಾಗಾಗಬೇಕಂದ್ರೆ ಸ್ಕಿಲ್ಗಳನ್ನು ಕಲಿತಾ ಹೋಗಿ. ಸ್ಕಿಲ್ ಕೌಶಲ್ಯಗಳು ಅಂತ ಹೇಳ್ತೀವಿ. ಹೊಸದನ್ನು ಕಲಿತಾ ಹೋಗಿ. ಕಲಿಯೋದ್ರ ಕಡೆಗೆ ಇನ್ವೆಸ್ಟ್ ಮಾಡಿ ನಿಮ್ಮ ಸಮಯನ. ಕಲಿಯೋದ್ರ ಕಡೆಗೆ ಫೋಕಸ್ ಮಾಡಿ ನಿಮ್ಮ ಥಾಟ್ ಪ್ರೊಸೆಸ್ನ. ಆವಾಗ ಏನಾಗುತ್ತೆ, ನೀವು ಬ್ಯುಸಿ ಆಗ್ತೀರಿ. ಹೊಸ ಕಲಿತಾ ಬಂದಾಗ ಲೈಫಲ್ಲಿ ಹುಮ್ಮಸ್ಸು ಬರ್ತಾ ಹೋಗುತ್ತೆ. ಇದನ್ನ ಅಭ್ಯಾಸ ಮಾಡಬೇಕು. ಎಷ್ಟೋ ಜನ ಅಭ್ಯಾಸ ಮಾಡ್ತಾ ಇಲ್ಲ ಇದನ್ನ. ಆ್ಯಕ್ಚುಲಿ ಅದೇ ಮಿಸ್ಟೇಕ್ ಆಗಿರುವಂಥದ್ದು. ಸೊ ನಾನು ಹೇಳಬೇಕಾದ್ರೆ, ಓಕೆ, ಅದಕ್ಕೆ ಸ್ಕಿಲ್ಗಳನ್ನು ಕಲಿಯೋದ್ರ ಕಡೆಗೆ ನೀವು ಫೋಕಸ್ ಮಾಡ್ತಾ ಹೋಗಿ ನಿಮ್ಮ ಟೈಮ್ನ. ಸೊ ನೆಕ್ಸ್ಟ್ ಪಾಯಿಂಟ್ ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪಾಸಿಟಿವ್ ವೀಡಿಯೋಸ್ನ ನೋಡ್ತಾ ಹೋಗಿ, ಮೋಟಿವೇಶನ್ ವಿಡಿಯೋಗಳನ್ನು ಕೇಳ್ತಾ ಹೋಗಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ, ನೀವು ಸೋತಾಗ ಬೆಂದಾಗ ಯಾರೋ ಒಬ್ರು ಬೆನ್ನು ತಟ್ಟಬೇಕು, ವಿಚಾರಗಳನ್ನು ಹೇಳಿ ನಿಮ್ಮ ಮೈಂಡ್, ನಿಮ್ಮ ಲೈಕ್ ಬುದ್ಧಿಶಕ್ತಿನ ಚೇಂಜ್ ಆಗಬೇಕು ಅಂತ ವಿಡಿಯೋಗಳನ್ನು ನೋಡ್ತಾ ಬನ್ನಿ. ಯಾರನ್ನೋ ಒಬ್ಬರ ಇನ್ಸ್ಪೈರ್ ಆಗಿ ತಗೊಳ್ಳಿ ನಿಮ್ಮ ಲೈಫಲ್ಲಿ. ಯಾವ ವಿಡಿಯೋಸ್ ನೋಡಿದ್ರೆ ನಿಮ್ಮ ಥಾಟ್ ಪ್ರೊಸೆಸ್ ಕಂಪ್ಲೀಟ್ಲಿ ಪಾಸಿಟಿವ್ ಬರುತ್ತೆ, ನಿಮ್ಮ ನೆಗೆಟಿವ್ ಎಲ್ಲ ಆಚೆ ಹೋಗುತ್ತೆ ಅಂತ ವಿಡಿಯೋಗಳನ್ನು ಡೈಲಿ ನೋಡ್ತಾ ಬನ್ನಿ. ಡೈಲಿ ಅಟ್ಲೀಸ್ಟ್ ಒಂದು ವಿಡಿಯೋ ನೋಡಿ. ಅಟ್ಲೀಸ್ಟ್ ಗುಡ್ ಮೋಟಿವೇಶನ್, ನೀವು ಯಾವ ಹಂತಕ್ಕೆ ಸಾಗಬೇಕು, ಅವ್ರ ಮಾತುಗಳನ್ನು ಕೇಳಿದ್ರೆ ನನ್ನ ಲೈಫ್ ಚೇಂಜ್ ಆಗುತ್ತೆ, ಅಷ್ಟು ಬೆಟರ್ ದೆನ್ ನನ್ನ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಅಂತಿದ್ರೆ ದಿನ ಅವ್ರದ್ದೊಂದು ವಿಡಿಯೋ ಕೇಳ್ತಾ ಬನ್ನಿ. ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ಹಂತವಾಗಿ ಕೆಲಸಗಳನ್ನು ಪ್ರಾರಂಭ ಮಾಡಿ. ಓಕೆ, ಸಣ್ಣ ಪುಟ್ಟ ಗೋಲ್ಗಳಿಗೆ ರೀಚ್ ಆಗ್ತಾ ಬನ್ನಿ. ಡೆಫಿನೆಟ್ಲಿ ಪಾಸಿಬಿಲಿಟಿ ಇದೆ, ನೀವು ಆ ಬ್ರೇಕಪ್ಪಿಂದ ಆಚೆ ಬರ್ತೀರಿ. ಆಮೇಲೆ ರೂಢಿ ಆಗುತ್ತೆ, ಆಮೇಲೆ ಅದರಲ್ಲಿ ಖುಷಿಯಾಗಿರ್ತೀರಿ. ಓಕೆ, ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ ಅಂತ ನಾನು ಫೀಲ್ ಮಾಡ್ತೀನಿ. ಇಟ್ಸ್ ಎಕ್ಸಾಕ್ಟ್ಲಿ ಕ್ಲಾರಿಟಿ ಕೊಟ್ಟಿದ್ರೆ ಅನಿಸಿಕೆನ ಕಾಮೆಂಟ್ ಬಾಕ್ಸಿಗೆ ಹೋಗಿ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ದಯವಿಟ್ಟು ಅಗೇನ್ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. 50K ಆಗಲಿ ಅಂತ ಹೇಳ್ತಾ, ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.